ಅರ್ಧ ಬೆಂಗಳೂರೇ ಮುಣಗ್ಬೇಕು ನೋಡ್ರಿ, ಅಷ್ಟು ದೊಡ್ಡದ ನಾ ಇದ್ದ ಕೆರೆ. ಇದೇ ಕೆರೆ ಒಳಗೆ 10-20 ಹಳ್ಳಿಗಳದಾವ. ನಮ್ಮ ಇಂಡಿಯಾದು ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇದು. ಭಾರತದಲ್ಲಿರುವ ಯುನೀಕ್ ಜಾಗಕ್ಕೆ ನಾನು ನಿಮಗೆ ಇವಾಗ ಕರ್ಕೊಂಡು ಹೊಂಟೀನಿ ನೋಡ್ರಿ. ನಮ್ಮೂರಾಗೂ ಕೆರೆ ಅದಾವ, ನಿಮ್ಮೂರಾಗೂ ಕೆರೆ ಅದಾವ. ನಾ ಕರ್ಕೊಂಡು ಹೊಂಟಿರೋ ಕೆರೆ ಎಷ್ಟು ದೊಡ್ಡದಪ್ಪ ಅಂತಂದ್ರೆ ಆ ಕೆರೆ ಒಳಗೆ ಅರ್ಧ ಬೆಂಗಳೂರೇ ಮುಣಗ್ತದ. ಅಕಸ್ಮಾತ್ ಮಳೆ ಜಾಸ್ತಿ ಐತಪ್ಪ ಅಂತಂದ್ರೆ ಬೆಂಗಳೂರು ಅಂತ 2 ಜಾಗ ಕೂಡ ಮುಣಗ್ತಿರ್ತಾವ. ಅಷ್ಟು ದೊಡ್ಡ ಕೆರೆ ಒಳಗೆ ಕರ್ಕೊಂಡು ಹೊಂಟೀನಿ. ನಾನಿದ್ದಿದ್ದು ಇವಾಗ ಏಲೂರು ರೈಲ್ವೆ ಸ್ಟೇಷನ್. ನಾ ಹೊಂಟಿದ ಕೆರೆ ಹೆಸರ ಕೊಲ್ಲೇರು ಕೆರೆ. ಬಟ್ ಅಲ್ಲಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಯಾವುದೇ ಬಸ್ಸು ನನಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಬಟ್ ಮ್ಯಾಪ್ ನೋಡ್ಕೋತ ಆ ದಾರಿ ಮುಖಾಂತರ ನಡ್ಕೋತ ಹೋಗ್ತೀನಿ. ಬಸ್ ಸಿಕ್ಕರೆ ಚಲೋ, ಸಿಗಲಿಲ್ಲಪ್ಪ ಅಂತಂದ್ರೆ ಮತ್ತೆ ಲಿಫ್ಟ್ ಕೇಳಿ ನಡ್ಕೋತ ಹೋಗ್ಬೇಕಾಗ್ತದ. ನಾ ಹೋಗುವ ದಾರಿ ಮ್ಯಾಗ ನಿಂತಿದ್ದೆ. ಒಬ್ಬ ಆಟೋ ಅಣ್ಣ ನನ್ನ ನೋಡಿ ತರಬಿಸಿ ಕರ್ಕೊಂಡು ಹೊಂಟಾನ. ಅಣ್ಣ ಎಲ್ಲಿ ತನಕ ಡ್ರಾಪ್ ಕೊಡ್ತಾನ ಅಲ್ಲಿ ತನಕ ಅಣ್ಣನ ಜೊತೆ ಹೋಗಂಬ್ರಿ, ಮುಂದೆ ನಮ್ಮ ದಾರಿ ನಾವು ನೋಡ್ಕೊಂಡ್ರತ್ತ. ನನ್ನ ಸಲಿಂದ ಅಣ್ಣ ಒಂದು 500 ಮೀಟ್ರ್ ಹೆಚ್ಚಿಗೆ ಬಂದು ಕೇಸಿಂದ್ರ ಇನ್ನೊಂದು ರೋಡಿಗೆ ತಂದು ಬಿಟ್ಟು ಹೋಗ್ಯಾನ. ಈ ರೋಡ್ದಿಂದ ಜಲ್ದಿನೇ ಸಿಗ್ತದ ನಾ ಹೋಗುವ ಪ್ಲೇಸ. ಆಟೋ ತೊಗೊಂಡು ಮುಂದ್ಗಡೆ ಹೊಂಟೀನಿ. ಇವಾಗೇ ನಮಗೆ ನೀರು ಕಾಣ್ಲಕ್ಕತ್ತದ ನೋಡ್ರಿ. ಇದೇ ನೋಡ್ರಿ ಕೊಲ್ಲೂರು ಲೇಕ ಸ್ಟಾರ್ಟಿಂಗ. ಇನ್ನೂ ಒಳಗಡೆ ಹೋಗ್ಬೇಕು ನಾವು. ರೋಡ್ ಮಾತ್ರ ಕಚ್ಚಾ ಅದ. ಇಲ್ಲಿದಿಂದ ಇನ್ನೊಂದು 5 ಕಿಲೋಮೀಟ್ರ್ ಇದ್ದಿರಬೇಕು ನಾ ಹೋಗುವ ಜಾಗ. ಆ ಜಾಗದ ಹೆಸರು ಗುಡುವಿಲುಕು ಲಂಕ. ಕರೆಕ್ಟಾ? ಗುಡುವಿಲುಕು ಲಂಕ. ಬಟ್ ಇವಾಗ ನನ್ನ ಸುತ್ತಮುತ್ತ ಏನು ನೋಡಕತ್ತೀರೀಗ ಇದು ಪೂರ್ತಿ ಕೊಲ್ಲೂರು ಲೇಕೆ. ಇದು ಸ್ಟಾರ್ಟಿಂಗ್ ಪಾಯಿಂಟ. ಇವಾಗ ಈ ಕೆರೆ ಒಳಗೆ ನೀರಿಲ್ಲ, ಕಡಿಮೆ ಅದಾವ, ಯಾಕಂದ್ರೆ ಬೇಸಿಗೆಗಾಲ ಬಂದವ. ಬಟ್ ಇದೇ ಜಾಗದಾಗೆ ಹೊರಗಿನ ದೇಶದಿಂದ ಗೆಸ್ಟ್ಗಳು ಬರ್ತಾರೆ. ಯಾರಂತ ಗೊತ್ತಾ ನಿಮ್ಗೆ? ಮುಂದೆ ಹೇಳ್ತೀನತ್ತ. ಗುಡಿವುಕಲಂಕ ಈ ಸೈಡಾ? ಅಣ್ಣನ ಸಂಸಾರ ನೋಡ್ರಿ. ಇಲ್ಲಿ ಒಂದು ದೊಡ್ಡದು ಒಂದು ಸಣ್ಣದು ಕುರಿ ತೊಗೊಂಡು ಹೊಂಟಾನ ಅವ್ರ ಊರಿಗೆ. ಓಕೆನಾ, ಬಾಯ್ ಬಾಯ್. ಅಲ್ಲಿ ರೋಡಿನ ಮ್ಯಾಗ ಜನರೇಟರ್ ಹಚ್ಕೇಶಂದ್ರ ಎಲ್ಲಿ ಕೆರೆ ಜಾಗದಾಗ ಜಾಸ್ತಿ ನೀರು ಇದ್ದಿರ್ತಾವಾಗ ಆ ನೀರನ್ನ ಒಂದು ಕಡೆದ ನೀರನ್ನ ಇನ್ನೊಂದು ಕಡೆ ಬಿಡ್ಲಕತ್ತಾರ. ಇದು ಈ ಪೂರ್ತಿ ಕೆರೆ ತುಂಬ ಮಾಡ್ತಿರ್ತಾರ. ಇಲ್ಲೊಂದೇನು ಸಣ್ಣ ಹೊಂಡ ನೋಡ್ತಿರ್ಗ, ಈ ಹೊಂಡದೊಳಗೆ ಕುಡಿಲಕ್ಕ ನೀರು ಅದಾವ. ಇಲ್ಲಿ ಯಾರ್ಯಾರು ಕೆಲಸ ಮಾಡಕ್ಕೆ ಬರ್ತಾರ್ಗ ಅವರೆಲ್ಲರೂ ಇದೇ ನೀರನ್ನು ತೊಗೊಂಡ್ಕಿಸಿದ್ರೆ ಕುಡಿತಿರ್ತಾರ ಈ ರೀತಿ. ಟೇಸ್ಟ್ ಉಂದಣ್ಣ. ಇದು ಗೋದಾವರಿ ನೀರಾ? ಈ ಕೊಲ್ಲೂರು ಲೇಕ್ ಅನ್ನೋದೀಗ ಗೋದಾವರಿ ಮತ್ತು ಕೃಷ್ಣಾ ನದಿಯ ನಡಬರ್ಕ ಈ ಒಂದು ಲೇಕ್ ಅದ. ಇವಾಗ ನಾವು ಕುಡಿಲಕ್ಕತ್ತಿದ್ದ ನೀರ ಗೋದಾವರಿ ನದಿಯ ನೀರ. ಒಳಗಡೆ ಒಂದು ಪೈಪ್ ಅದ, ಅದು ಕುಡಿ ನೀರಿನ ಪೈಪ. ಅಲ್ಲಿ ಸ್ವಲ್ಪ ಓಪನ್ ಮಾಡಿದ್ರೆ ಸಾಕು, ಇದು ಹೊಂಡ ನೀರು ತುಂಬ್ಕೋತದ. ಅಲ್ಲಿ ಕುತ್ತಕ್ಕಾಯಿ ದನ ಕಾಯ್ತಿರ್ತಾರ, ಇವರು ಕುರಿ ಕಾಯ್ತಿರ್ತಾರ. ಇವ್ರಿಗೆ ಪೂರ್ತಿ ಜೀವನನೇ ಇದು ಕೆರೆ. ಇಲ್ಲೊಂದು ಸಣ್ಣ ಬೋಟ್ ಅದ, ಇವಾಗೇನು ಯೂಸ್ ಆಗಲ್ಲ. ಯಾವಾಗ ನೀರು ಜಾಸ್ತಿ ಆಗ್ತದ ಆ ಟೈಮ್ದಾಗ ಯೂಸ್ ಆಗ್ತದ. ಬಟ್ ಇವಾಗ ಅದು ಎಲ್ಲಿ ಹೋಗ್ಬಾರ್ದಪ್ಪ ಅಂತಂದು ಒಂದು ಬಡಗಿ ನೆಟ್ಟಾರ, ನೆಲದಾಗ ಬಡಗಿ ನಟ್ಟಿ ಆ ಬೋಟನ್ನ ಕಟ್ಟ್ಯಾರ. ಈ ಕೆರೆ ಪೂರ್ತಿ ಕುರಿಗಳು ಮತ್ತು ದನಗಳನ್ನು ಕಾಯ್ಲಕತ್ತಾರ. ಈ ಕೆರೆ ಒಳಗೆ ಸಾಕಷ್ಟು ಊರುಗಳದಾವ. ಆ ಊರೊಳಗೆ ನಾವೊಂದು ಊರಿಗೆ ಬಂದೀನಿ ಇವಾಗ. ಈ ಊರಿನ ಹೆಸರು ಗುಂಡಿವಿಲಂಕ. ಈ ಊರು ಸುತ್ತಮುತ್ತನೂ ನೀರದ. ಈ ಊರ ದೊಡ್ಡದದ, ಊರು ತುಂಬ ಬಿಲ್ಡಿಂಗ್ಗಳು ಕೂಡ ಅದಾವ. ನಮಗೆ ಟೆಂಟ್ ಹಾಕಾಗ ಜಾಗನೇ ಸಿಗಲ್ಲ ಇಲ್ಲಿ. ಸುತ್ತಮುತ್ತ ಹಾಕೊಂಡು ನಾನು ಮ್ಯಾಪ್ದಾಗ ನೋಡಿದೆ, ಬಟ್ ಜಾಗ ಇಲ್ಲ. ಇದೇ ಬಸ್ ಸ್ಟ್ಯಾಂಡ್ ಮಗ್ಲಿಕ್ಕೆ ಈ ರೀತಿ ಜಾಗ ಅದ ನೋಡ್ರಿ. ಇಲ್ಲಿ ನಾನು ಟೆಂಟನ್ನು ಹಾಕ್ಬೋದು, ಬಟ್ ಇನ್ನೂ ಟೆಂಟ್ ಹಾಕಕ್ಕೆ ಲೇಟ್ ಆಗ್ತದ. ಇವಾಗ ಮಧ್ಯಾಹ್ನ 1:30 ಆಗ್ಯದ.
ಇನ್ನು ಸಾಯಂಕಾಲ ಸ್ವಲ್ಪ ತಿರುಗಾಡಬೇಕು. ಇವಾಗ ತಿರುಗಾಡೋಕ್ಕಾಗಲ್ಲಪ್ಪ, ಯಾಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲದ. ಊರಿಗೆ ಬರೋ ರೋಡ ಆಚೆ ಕಡೆನೂ ನೀರದ. ಇದು ಊರಿಂದು ಲಾಸ್ಟ್ ಮನೆಗಳಿವು. ಲಾಸ್ಟ್ ಮನೆಗಳು ಯಾವ್ಯಾವ ಇದ್ದಿರ್ತಾವಾಗ ಅದ್ರ ಸುತ್ತ ನೀರು ಇದ್ದಿರ್ತದ. ಈ ರೀತಿ ಕಾಣ್ತದೆ ನೋಡ್ರಿ, ಮೇಲುಗಡೆದಿಂದ ನೋಡಿದ್ರೆ ಊರ. ಇದೇ ಊರ. ಈ ಊರು ಸುತ್ತಮುತ್ತ ಇರೋದು ಪೂರ್ತಿ ಕೆರೆ. ಇದೇ ರೀತಿಯೇ ಇಲ್ಲಿ ನೋಡ್ರಿ, ಇಲ್ಲಿ ಊರದವ. ಮುಂದೆ ಹೋಗ್ತಾ ಹೋಗ್ತಾ ಊರುಗಳು ನಮಗೆ ಸಿಗ್ತಿರ್ತಾವ. ಇದು ನಮ್ಮ ಭಾರತದಲ್ಲಿರುವ ಒಂದು ಯೂನಿಕ್ ಪ್ಲೇಸ್ ಅಂತಂದೇ ಹೇಳ್ಬೋದು. ಈ ಊರು ಸುತ್ತಮುತ್ತ ದಡಕ್ಕೆ ಬಂದೇವಪ್ಪ ಅಂತಂದ್ರೆ ನಮಗೆ ಸಿಗದೆ ನೀರಿನ ದಂಡಿಗೆ ಈ ರೀತಿ ಬಿಲ್ಡಿಂಗ್ಗಳನ್ನು ಕಟ್ಟಿರ್ತಾರೆ. ಇಲ್ಲಿರುವ ಜನರು ಈ ನೀರನ್ನು ಯೂಸ್ ಮಾಡ್ಕೊಂಡು ಕೇಸಂದ್ರೆ ಮೀನುಗಳನ್ನು ಬೆಳಿತಾರೆ. ಎಲ್ಲ ಕಡೆ ಮೀನುಗಳನ್ನು ಹಿಡಿತಾರೆ, ಬಟ್ ಈ ಜಾಗದಾಗ ಮೀನು ಹಿಡಿಯೋ ರೀತಿನೇ ಬೇರೆ ಅದ. ಅಲ್ಲೊಬ್ಬ ಅಣ್ಣ ಇವಾಗ ವರ್ಕ್ ಮಾಡ್ಲಕತ್ತಾನ. ಸಂಜೆ 5 ಗಂಟೆ ಆಗ್ಯದ. ಎದಕ್ಕೆ ಈ ಸದ್ ವರ್ಕ್ ಮಾಡಕತ್ತಾನ, ಅಲ್ಲೇನು ಮೀನು ಕೂಡ ಹಿಡಿಯಕತ್ತಿಲ್ಲ. ಬಟ್ ಇಲ್ಲಿ ಬೆಳಗ್ಗೆ 5 ಗಂಟೆಗೆ ಎದಕ್ಕೇಸಂದ್ರೆ ಈ ಕೆರೆ ಒಳಗೆ ಮೀನುಗಳಿಗೆ ಊಟ ಹಾಕಿದ್ರು. ಆ ಗೊಬ್ಬರ ಚೀಲದಾಗ ಆ ಗೊಬ್ಬರ ಚೀಲವನ್ನು ಆ ಕೆರೆ ಒಳಗೆ ಬಂಬು ನಟ್ಟಿರ್ತಾರೆ ಗೊತ್ತೇನ್ರಿ, ಆ ಬಂಬು ಕಟ್ಟಿಗೆಸಂದ್ರೆ ಬಿಟ್ಟು ಬಂದಿದ್ರು ಆ ಆಹಾರವನ್ನು ಅಲ್ಲೇ ಚೀಲದಾಗ. ಇವಾಗ ಮೀನುಗಳೆಲ್ಲ ತಿಂದಿರ್ತದ. ಇವಾಗ ಸಂಜೆಕ ಆ ಚೀಲಗಳನ್ನೆಲ್ಲ ತಕ್ಕೊಂಡು ಸ್ವಚ್ಛ ಮಾಡ್ಕೊಂಡು ಕೇಸಂದ್ರೆ ಹೊಳ್ಳಿ ಅವಕೂರ್ನ ಅವ್ರ ಮನೆಗೆ ಒಯ್ಲಕತ್ತಾನ. ಸಂಜೆ ಟೈಮ್ದಾಗ ಯಾರು ಇಲ್ಲಿ ಜಾಸ್ತಿ ಕೆಲಸನೂ ಮಾಡಲ್ಲ, ಬಿಸಿಲು ಜಾಸ್ತಿ ಇದ್ದಿರ್ತದಪ್ಪ ಈ ಜಾಗದಾಗ. ಆಗಲೇ ಒಬ್ಬ ಅಣ್ಣಗೆ ಮಾತಾಡ್ಸ್ಕೊಂಡು ಬಂದೀನಿ. ಆ ಅಣ್ಣಗೆ ಹೇಳಿದೆ ನಾನು, ಅಣ್ಣ ನಾ ಪೂರ್ತಿ ವಿಡಿಯೋ ಮಾಡಬೇಕಾಗ್ಯದ, ಯಾವಾಗ ಬರಲ್ಲ ಅಣ್ಣ ನಾ ಈ ಸದ್ದ ನಿನ್ನ ಅಕ್ವಾ ಫಾರ್ಮಿಂಗ್ ಅಂದೆ. ನಾಳೆ ಬೆಳಿಗ್ಗೆ 5 ಗಂಟೆಗೆ ಕೆಲಸ ಸ್ಟಾರ್ಟ್ ಆಗ್ತದೆ, ನೀ ಯಾವಾಗ ಬರ್ತೀವ ಜಲ್ದಿ 7 ಗಂಟೆ ಒಳಗೆ ನೀ ಬೆಳಗ್ಗೆ ಬಂದೆಪ್ಪ ಅಂತಂದ್ರೆ ನಾವು ಅಲ್ಲಿ ಏನೇನು ಮಾಡ್ತೀವಿ ನಿನಗೆ ಅದೆಲ್ಲ ತೋರಿಸ್ತೀವತ್ತಂದನ. ನಾಳೆ ಬೆಳಗ್ಗೆ ಹೋಗಂಬ್ರತ್ ಜಲ್ದಿ ಎದಕ್ಕೇಸಂದ್ರೆ ಅಣ್ಣನ ಬಲ್ಲಿ. ಇವೇ ಪ್ಲಾಸ್ಟಿಕ್ ಚೀಲಗಳನ್ನು ಯೂಸ್ ಮಾಡ್ತಾರೆ ನೋಡ್ರಿ ಮೀನಿಗೆ ಊಟ ಹಾಕ್ಲಕ್ಕ. ಆ ಸಮಯದಾಗ ಕೆರೆ ಒಳಗೆ ಹೋಗಿ ಕೇಸಂದ್ರೆ ಮೀನು ಹಿಡಿಲಕ್ಕ ಈ ರೀತಿ ಬೋಟನ್ನು ಯೂಸ್ ಮಾಡ್ತಿದ್ರು. ಬಟ್ ಇವಾಗ ಇವು ಯೂಸ್ ಮಾಡ್ತಿರ್ತಾರೆ. ಇವು ಕೆಬ್ಬಣದು, ಇವು ಕಟ್ಟಿಗೆ ಮತ್ತು ಫೈಬರಿಂದ ಮಾಡಿರ್ತಾರೆ. ಒಳಗಡೆ ಕಟ್ಟಿಗೆ ಅದ, ಮೇಲ್ಗಡೆ ಫೈಬರ್ ಹಾಕಿರ್ತಾರೆ. ಆ ಕಟ್ಟಿಗೆ ನೀರು ಉಣ್ಬಾರ್ದಪ್ಪ ಅಂತಂದು ಇದನ್ನು ನೀರಾಗಿಬಿಟ್ಟು ಕೆರೆ ಒಳಗೆ ಇಳಿತಿದ್ರು. ಇವಾಗ ಜಾಸ್ತಿ ಜನ ಇದನ್ನು ಯೂಸ್ ಮಾಡ್ಲಕತ್ತಾರ. ಈ ಕೊಲ್ಲೇರು ಒಳಗಿರುವ ಅತಿ ದೊಡ್ಡ ಮೀನಿನ ಕೆರೆ ಇದು ಕೂಡ ಪ್ರೈವೇಟ್ ಪರ್ಸನ್ದೇ. ಇದು 170 ಎಕರೆದೊಳಗೆ ಹರಡ್ಯದ. ತಿರುಗಾಡಿ ನೀರಾಡ್ಸಾಗ್ಯದ. ಇಲ್ಲೇ ಒಬ್ಬರು ಮನೆಗೆ ಬಂದು ನೀರು ಕೊಡುವತ್ತಂದು ಅವರು ನಾವು ಹೊಂಟಾಗ ಮಾತಾಡ್ಸಿದ್ರು, ಏನು ಮಾಡ್ತಪ್ಪ ವಿಡಿಯೋ ಎಲ್ಲ ಮಾಡಕತ್ತಿ ಯಾರದ್ದು ಕೇಳಿದ್ರಿ, ಹಿಂಗೆ ಹೇಳಿದೆ. ಆಮೇಲೆ ಸ್ವಲ್ಪ ನೀರಾಡ್ಸಾಗ್ಯದ, ನಾನು ನೀರೇ ಕೊಡುವಂದೆ ತರ್ತೀನಿ ಮತ್ತು ತಂದಾರ. ಇವರೆಲ್ಲ ನನ್ನನ್ನು ಹ್ಯಾಂಗೆ ನೋಡ್ಲಕತ್ತಾರ ನೋಡಿ. ಹಾಯ್ ಏಯ್ ಪುಟ್ಟಿ ఇక్కడ చూడమ్మా. ಇಡ್ತಕ್ಕ ನಾನು ವಿಡಿಯೋ ಮಾಡೋಕೆ ಹೋಗಿದ್ದಾಗ ಅವಾಗ ನನ್ನ ಬ್ಯಾಗ್ನ ಇಲ್ಲೇ ಬಸ್ ಸ್ಟ್ಯಾಂಡ್ ಕಡೆ ಇರುವ ಒಂದು ಹೋಟೆಲ್ದಾಗ ಇಟ್ಟಿದ್ದೆ. ರಾತ್ರಿ ಎಗ್ ಪಪ್ಸ ಸ್ವಲ್ಪ ಸ್ವೀಟ್ ತಿಂದು ಕೇಸಿಂದ್ರೆ ಅಲ್ಲೇ ಬಸ್ ಸ್ಟ್ಯಾಂಡ್ದಾಗೆ ಟೆಂಟ್ ಹಾಕಿ ಮುಕ್ಕೊಂಬಿಡಂಬರತ್ತ. ಬೆಳಗ್ಗೆ ಜಲ್ದಿ ಹೇಳ್ಬೇಕು ಯಾಕಂದ್ರೆ ವಿಡಿಯೋ ಮಾಡಬೇಕೀಗ ಬೆಳಿಗ್ಗೆ ಎದ್ದು ಜಲ್ದಿ. ಬಸ್ ಸ್ಟ್ಯಾಂಡ್ದಾಗ ಟೆಂಟ್ ಹಾಕಿರ್ತೀನಿ. ಎಲ್ಲರೂ ಬಂದು ಕೇಳ್ತಿರ್ತಾರೆ ಯಾರು ಏನು ಇಲ್ಲಾಕೆ ಬಂದ್ಯಪ್ಪ ಅಂತಂದು. ಎಲ್ರಿಗೂ ಹೇಳೋಷ್ಟಾಗ ಸಾಕಾತದ. ಅದು ಅವ್ರ ಭಾಷೆದಾಗೆ ಹೇಳ್ಬೇಕೀಗ ನಾನು. ಆದರೂ ನೋಡಿರಿ ನಾನು ಜೀವನ ಯಾವ ರೀತಿ ಅದ, ಎಲ್ಲಿ ಬರ್ತೀನೋ, ಎಲ್ಲಿ ಮುಕ್ಕೋತೀನೋ, ಎಲ್ಲಿ ತಿಂತೀನೋ, ಯಾರಿಗೋ ಮೀಟ್ ಆಗ್ತಿರ್ತೀನಿ, ಎಲ್ಲೆಲ್ಲೋ ತಿರುಗಾಡ್ತಿರ್ತೀನಿ. ಇದೊಂಥರ ಮೂವಿ ಥರ ನಡೆದಂಗೆ ನಡೆದದ ನನ್ನ ಜೀವನ. ಪರವಾಗಿಲ್ಲ, ಎಲ್ಲ ನಿಮ್ಮ ಆಶೀರ್ವಾದ ಹ್ಯಾಂಗೆ ನಡಿಬೇಕು ಹಂಗೆ ನೋಡ್ಕೊತ ಹೊಂಟದ. ಅದೆಲ್ಲ ಶಿವನ ಇಚ್ಛೆ. ಈಗ ನಾಳೆ ಬೆಳಗ್ಗೆ ಎದಕ್ಕೇಶನ ಒಂದಿಷ್ಟು ಕಾರ್ಯಕ್ರಮಗಳದಾವ. ಈ ಕೊಲ್ಲೂರು ಲೇಕ್ ತುಂಬ ತಿರುಗಾಡಬೇಕು. ಇಲ್ಲಿನ ಊರುಗಳು ಯಾವ ರೀತಿ ಅದಾವ, ಇಲ್ಲಿನ ರೋಡ್ಗಳು ಯಾವ ರೀತಿ ಅದಾವ, ಇಲ್ಲಿ ಫೆಸ್ಟಿವಲ್ ಕೂಡ ಯಾವ ರೀತಿ ಮಾಡ್ತಾರೆ ಅದನ್ನೆಲ್ಲ ನಿಮಗೆ ನಾಳೆ ಬೆಳಗ್ಗೆ ತೋರಿಸ್ತೀನಿ. ಇವಾಗ ನಾನು ಮಲ್ಕೋತೀನಿ, ಇಲ್ಲಿ ಮಲ್ಕೊಳ್ಳಲ್ಲ, ಟೆಂಟ್ ಒಳಗೆ ಮಲ್ಕೋತೀನಿ. ಮತ್ತು ನಾಳೆ ಬೆಳಗ್ಗೆ ಯಾವ ರೀತಿ ವಿಡಿಯೋ ಆದಪ್ಪ ಅಂತ ಅನ್ನೋದು ನೀವು ಕಮೆಂಟ್ ಸಿಗದೆ ಕಮೆಂಟ್ ಹಾಕೋತ ಹೋಗ್ಬೇಕು. ಮತ್ತು ನಾಳೆ ಬೆಳಿಗ್ಗೆ ಬೆಳಿಗ್ಗೆ 7 ಗಂಟೆ ಆಗ್ಯದ. ಇವಾಗ ಜಲ್ದಿ ಎದಕ್ಕೇಸಿದ್ರೆ ನಾನು ಎಲ್ಲಿರುವ ಒಂದು ಅಕ್ವಾ ಫಾರ್ಮಿಂಗ್ ಕಡೆ ಬಂದೀನಿ.
ವೆಂಕನ ಬಾಬು ಅಣ್ಣವ್ರದ್ದು ಅಕ್ವಾ ಫಾರ್ಮಿಂಗ್ದು ಅಣ್ಣ. ನಿನ್ನೆನೆ ಮಾತಾಡೀನಿ ಅಣ್ಣವ್ರ ಜೊತೆ. ಇವಾಗ ಇವ್ರ ಫ್ರೆಂಡ್ ಒಬ್ಬರು ಈ ನೀರು ಒಳಗೆ ಇಳ್ದಾರ ಮೀನಿಗೆ ಆಹಾರ ಹಾಕ್ಲಕ್ಕ. ಬೆಳಿಗ್ಗೆ 5 ಗಂಟೆಗೆ ಇಬ್ಬರು ವರ್ಕರ್ಸ್ ಬರ್ತಾರೆ. ವರ್ಕರ್ಸ್ ಬಂದ ಕೇಸಿಂದ್ರೆ ಈ ಬಿಲ್ಡಿಂಗ್ದೊಳಗೆ ಆ ಮೀನಿನ ಆಹಾರವನ್ನು ಇಟ್ಟಿರ್ತಾರೆ. ಅದೆಲ್ಲ ಪುಡಿ ಇದ್ದಿರ್ತದೆ. ಈಗ ಆ ಪುಡಿಯನ್ನು ತೊಗೊಂಡು ಕೇಸಿಂದ್ರೆ ಅಲ್ಲೇ ನೋಡಕತ್ತೀರಿ ಈಗ ಸಣ್ಣ ಸಣ್ಣ ಚೀಲ, ಆ ಸಣ್ಣ ಚೀಲದಾಗ ತುಂಬಿ ಈ ಹಡಗದಾಗ ಇಡ್ತಾರೆ. ಅವ್ರು ಈ ಕೆಲಸ ಮುಗಿಸ್ಕೇಸಿಂದ್ರೆ ಮನೆಗೆ ಹೋಗ್ತಾರೆ. ಆಮೇಲೆ ಸ್ಟಾರ್ಟ್ ಆಗ್ತದೆ ನೋಡ್ರಿ ಮೀನಿಗೆ ಊಟ ಹಾಕೋದು. ಮೀನಿಗೆ ಊಟ ಹಾಕೋದು ಈ ರೀತಿನ ಫಸ್ಟ್ ಟೈಮ್ ನೋಡಕತ್ತೀನಿ ನಾನು. ಈ ರೀತಿ ಎಲ್ಲಿ ನಡೆಯಲ್ಲ, ಬಟ್ ಈ ಜಾಗದಾಗ ಮಾಡ್ತಿರ್ತಾರೆ. ವಾಹ್, ಹಾಂ. ನಾವು ಇಳಿದಿದ್ದು ಕೆರೆ 54 ಎಕರೆ ಅದ. ಆ 54 ಎಕರೆ ಪೂರ್ತಿ ತಿರುಗಾಡಿ ಮೀನಿಗೆ ಊಟ ಹಾಕಿ ಬರಬೇಕು. ಜಾಸ್ತಿ ಡೀಪ್ ಇರಲ್ಲಿದು, ಬರೀ 5 ಫೂಟ್ ಇದ್ದಿರ್ತದೆ. ಇಷ್ಟೊಂದು ದೊಡ್ಡ ಬಡಿಗೆ ಇದ್ದಿರ್ತದೆ. ಈಗ ಆ ಬಡಿಗೆ ಮುಖಾಂತರ ನೆಲದೊಳಗೆ ಹಾಕಿ ಬೋಟನ್ನು ಮುಂದಕ್ಕೆ ತಳ್ತಿರ್ತಾರೆ. ಮೋಟ್ರ್ ಕೂಡ ಇರಲ್ಲ ಈ ಬೋಟಿಗೆ, ಯಾಕಂದ್ರೆ ಸಕೋಸಾಗೆ ಮೀನಿಗೆ ಊಟ ಹಾಕಿ ಹೋಗ್ಬೇಕೀಗ. ಅಲ್ಲಿ ಬಿದಿರಿನ ಕಟ್ಟಿಗೆಗಳು ಇದ್ದಿರ್ತಾವೆ, ಆ ಕಟ್ಟಿಗೆ ಕಟ್ಟಬೇಕು. ಮೋಟ್ರಿ ತಪ್ಪ ಆತಂದ್ರೆ ಸುಮ್ಮನೆ ಪೆಟ್ರೋಲು ವೇಸ್ಟ್ ಆಗ್ತದೆ, ಅಲ್ಲಿರುವ ಮೀನುಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಹೀಗಾಗಿ ಜಾಸ್ತಿ ಮೋಟ್ರ್ ಬೋಟ್ಗಳನ್ನು ಯೂಸ್ ಮಾಡಲ್ಲ ಇವರು, ಕೈಯಿಂದಲೇ ಬೋಟನ್ನು ಓಡಿಸ್ತಾರೆ. ಕೆರೆ ಎಷ್ಟೇ ದೊಡ್ಡದಿದ್ರು ಒಂದು ಸಿಸ್ಟಮ್ ಮಾಡ್ಕೊಂಡಿರ್ತಾರೆ. ಆ ಕೆರೆ ಸೆಂಟ್ರದಾಗ ಬಿದಿರಿನ ಕಟ್ಟಿಗೆಗಳನ್ನು ನೆಟ್ಟಿರ್ತಾರೆ. ಇಲ್ಲಿ ನೆಟ್ಟಾರ ನೋಡ್ರಿ. ಇದು ಬೌಂಡ್ರಿ ಗಪ್ಲೆ ದಾರ ಕೂಡ ಕಟ್ಟಿರ್ತಾರೆ. ಎಂಟ್ರಿ ಕೊಡೋ ಪ್ಲೇಸಿಗೆ ದಾರ ಇರಲ್ಲ. ಅಲ್ಲಿ ನೋಡ್ರಿ, ಅಲ್ಲಿ ದಾರ ಇಲ್ಲ, ಇದು ಪೂರ್ತಿ ದಾರ ಕಟ್ಕೊಂಡು ಹೋಗಿರ್ತಾರೆ. ಮೇನ್ ಪಾಯಿಂಟ್ ಒಳಗೆ ಎಂಟ್ರಿ ಕೊಟ್ಟಿವಿ. ಮೈ ಎಲ್ಲ ಪೂರ್ತಿ ದೋಸ್ ಆಗ್ತದ. ಇದೇ ರೀತಿ ಬಿದಿರಿನ ಕಟ್ಟಿಗೆಗಳನ್ನು ಕಟ್ಟಿರ್ತಾರೆ ನೋಡ್ರಿ. ಕೆರೆ ಒಳಗೇನು ಬಿದಿರು ನೆಟ್ಟರೀಗ, ಆ ಪ್ರತಿಯೊಂದು ಬಿದಿರಿಗೆ ದಾರದಿಂದ ಕನೆಕ್ಷನ್ ಇದ್ದಿರ್ತದೆ. ಆ ದಾರಕ್ಕೆ ಇನ್ನೊಂದು ಚಿಕ್ಕ ದಾರ ಕಟ್ಟಿರ್ತಾರೆ. ಆ ಚಿಕ್ಕ ದಾರವನ್ನು ತೊಗೊಂಡು ಕೇಸಿಂದ್ರೆ ಈ ಚೀಲನ ತೊಗೊಂಡು ಕಟ್ಟಿಬಿಡ್ತಾರೆ. ಕಟ್ಕೇಸಿಂದ್ರೆ ಅಲ್ಲೇ ಬಿಟ್ಬಿಡ್ತಾರದು. ಆ ಮೀನುಗಳು ಬಂದು ಆ ಚೀಲನ ಕುಕ್ಕಿ ಆ ಚೀಲ ಒಳಗಿರುವ ಆಹಾರವನ್ನು ತಿಂದು ಬಿಡ್ತಾವ. ತಿಂದು ದಪ್ಪ ಆಗ್ಬಿಡ್ತಾವೆ ಅವು. ನಮ್ಮಂಗೆ ನಿಮ್ಮಂಗೆ ಇಲ್ಲ, ನಮ್ಗೆ ದಪ್ಪ ಆಗಲ್ಲವು. ಐವತ್ನಾಲ್ಕು ಎಕರೆ ದೊಡ್ಡ ಕೆರೆ ಒಳಗೆ ಇವಾಗ ನಾವು ಇಳಿದೀವಿ. ಅಡುಗೆ ಯಾವುದೇ ಮೋಟ್ರಿಲಿಕ್ಕಪ್ಪ ಅಂತಂದ್ರು ಮುಂದೆ ಹೊಂಟದ ನೋಡ್ರಿ. ಆ ದಾರೆ ನಿದ್ದಿರ್ತದೆ. ಈಗ ಆ ದಾರಕ್ಕೆ ಹಿಡಿದು ಈ ಮುಂದೆ ತಳ್ಕೋತ ಹೋಗ್ತಿರ್ತದೆ. ಬೋಟು ಮುಂದೆ ಹೋಗ್ಕೋತ ಹೋಗ್ತಿರ್ತದೆ ಅವ್ರ ಜೊತೆ. ನನ್ನ ಹಿಂದ್ಗಡೆ ನೋಡಿದ್ರೆ ಪೂರ್ತಿ ಊರು ಕಾಣ್ತದೆ. ಸ್ಟಾರ್ಟಿಂಗೆ ನನ್ನ ಬಟ್ಟೆ ಮ್ಯಾಗೆಲ್ಲ ಪೂರ್ತಿ ದೂಸ್ ಕೂತ್ಬಿಟ್ಟದ. ಇನ್ನು ಮುಗಿಯಮತ್ತಿಗೆ ಯಾವ ರೀತಿ ಆಗ್ತಿರ್ಬೋದು ನಾನು. ಈ ಜಾಗ ಕೂಡ ಫಾರೆಸ್ಟ್ ಒಳಗೆ ಬರ್ತಿರ್ತದೆ. ಇದಕ್ಕೆ ಕೊಲ್ಲೇರು ಬರ್ಡ್ ಸೆಂಚುರಿಯಪ್ಪ ಅಂತಂದು ಹೆಸರದ. ಈ ಲೇಕಿನ ಹೆಸರೇ ಈ ಬರ್ಡ್ ಸೆಂಚುರಿಗೆ ಇಟ್ಟಾರ. ಈ ಜಾಗದಾಗ ಹೊರಗಿನ ದೇಶದಿಂದ ಹಕ್ಕಿಗಳು ಬಂದ ಕೇಸಿಂದ್ರೆ ಮಕ್ಕಳನ್ನು ಹುಟ್ಟಿಸಿ ಇಲ್ಲೊಂದು ಸ್ವಲ್ಪ ಬದುಕಿ ಮತ್ತು ಮುಂದೆ ಹೋಗ್ತಿರ್ತಾರೆ. ಇದು ಹಕ್ಕಿಗಳಿಗೆ ಏರ್ಪೋರ್ಟ್ ಇದ್ದಂಗೆ ಈ ಒಂದು ಕೊಲ್ಲೇರು ಲೇಕ. ಇದೊಂದು ಅದ್ಭುತ ಸಮಯ ನನಗೆ. ಈ ರೀತಿ ಕೆಲಸಗಾರರ ಜೊತೆ ನಾನು ಸೇರ್ಕೇಸಿಂದ್ರೆ ಕೆಲಸ ಮಾಡೋಕತ್ತಿಲ್ಲ, ಬಟ್ ವಿಡಿಯೋ ಮಾಡೋಕತ್ತೀನಿ, ನಿಮಗೆ ತೋರಿಸ್ಬೇಕಪ್ಪ ಅಂತಂದು ಹಡಗದ ಕೂತ್ ಸಣ್ಣಗೆ ಹೊಂಟೀನಿ. ಇವಾಗ ನಾವು 55 ಚೀಲಗಳನ್ನು ಕಟ್ಟು ಬಂದೇವಿ. ಇಲ್ಲಿ ಆಲ್ಮೋಸ್ಟ್ ಕೆರೆಗಳ ಮ್ಯಾಗ ಸೊಸೈಟಿದು ಅಧಿಕಾರ ಇದ್ದಿರ್ತದೆ. ಇಲ್ಲಿರುವ ಊರಿನ ಜನರು ಆ ಸೊಸೈಟಿದಿಂದ ಈ ಕೆರೆಯನ್ನು ಲೀಸ್ ತೊಗೋತಾರೆ. ಇವಾಗ ಇದು 54 ಎಕರೆ ಅದ. ಇವಾಗ 1 ವರ್ಷ ಲೀಸ್ ತೊಗೊಂಡಾರ. ಆಗಲೇ ಅಣ್ಣ ತೋರಿಸಿದಾಗ ಆ ಅಣ್ಣ ಅವ 1 ವರ್ಷಕ್ಕೆ 60 ಲಕ್ಷ ರೂಪಾಯಿ ಕೊಟ್ಟಾನ. ಈ ಕೆರೆನ ಲೀಸ್ದಾಗ ಹಾಕೋಬೇಕಪ್ಪ ಅಂತಂದ್ರೆ ಇನ್ನು 60 ಲಕ್ಷ ರೂಪಾಯಿ ಅವ್ರಿಗೆ ಕೊಟ್ಟು ಇದಕ್ಕೆಲ್ಲ ಖರ್ಚು ಮಾಡಿ ಯಾವ ರೀತಿ ಅಣ್ಣ ವರ್ಕ್ ಮಾಡ್ತಾನೆ ನೋಡ್ರಿ. ಇನ್ನು ಇದ್ರ ಮ್ಯಾಗ ಪ್ರಾಫಿಟ್ ಎಷ್ಟು ಬರ್ತಿರ್ಬೋದು ನೀವೇ ಒಂದು ಸಲ ಯೋಚನೆ ಮಾಡಿರಿ. ದಿನ ಮೀನು ಹಿಡಿಯೋಕೆ ಹೋಗಲ್ಲ, ಸಣ್ಣ ಇದ್ದಿರ್ತವಿನ ಪೂರ್ತಿ ಇಟ್ಟು ದೊಡ್ಡ ಆಗ್ಬೇಕು ಮೀನುಗಳು ಅಂದಾಗ ಮೀನು ಹಿಡಿತಾರವರು. 6 ತಿಂಗಳಿಗೊಮ್ಮೆ ಮೀನು ಹಿಡಿತಾರವರು. ನಿತ್ಯ ನೀರು ಇದ್ದಿರ್ತಾವೆ, ಇವು ಹೊಲಸು ಇದ್ದಿರ್ತಾವೆ, ಆಕ್ಸಿಜನ್ ಕಡಿಮೆ ಆಗ್ಬಿಡ್ತಿರ್ತದೆ. ಆಕ್ಸಿಜನ್ನ ಮೀನುಗಳಿಗೆ ಸಿಗಲಪ್ಪ ಅಂತಂದು ಈ ಕೆರೆ ಸುತ್ತಮುತ್ತ ಮಿಷಿನನ್ನು ಕುಂದಿರ್ಸಾರ. ಆ ಮಿಷಿನ ನೀರನ್ನು ತಿರುಗಿಸಿ ಆಕ್ಸಿಜನನ್ನು ಕೊಡ್ತಿರ್ತದೆ ಮೀನುಗಳಿಗೆ.
ಜಾಗದಾಗ ನಾವು ವೆರೈಟಿ ಪಕ್ಷಿಗಳನ್ನು ನೋಡ್ಬೋದು. ಈ ಪಕ್ಷಿಗಳಿಗೆ ಏನೂ ಆಗಬಾರ್ದು, ಇಲ್ಲಿರುವ ಕಲ್ಚರಿಗೆ ಏನೂ ಆಗಬಾರ್ದಪ್ಪ ಅಂತಂದು ಕೆಲವೊಂದಿಷ್ಟು ರೆಗ್ಯುಲೇಷನ್ಸ್ಗಳದಾವ. ನಾವು ಇಲ್ಲಿಗಲಾಗಿ ಫಿಶಿಂಗ್ ಮಾಡೋಂಗಿಲ್ಲ. ಯಾವುದು ಗೌರ್ಮೆಂಟ್ದಿಂದ ಸಿಕ್ಕ ಹೊಡೆದು ಬಂದಿರ್ತದೀಗ ಆ ನೆಲಕ್ಕೆ ಅದೇ ನೆಲದಾಗ ಇಷ್ಟೇ ನಾವು ಫಿಶಿಂಗ್ ಮಾಡ್ಬೋದು, ಉಳ್ಕಿದ್ದು ಮಾಡೋಂಗಿಲ್ಲ. ಮಾಡಿದ್ರಪ್ಪ ಅಂತಂದ್ರೆ ಕಠಿಣ ಶಿಕ್ಷೆ ಆಗ್ತದ ಆ ಜನರಿಗೆ. ಆ ರೀತಿ ಮಾಡಿದ್ರೆ ಇದು ಪೂರ್ತಿ ಕೊಲ್ಲಿಯೋರು ಲೆಕ್ಕ ಉಳಿತಿರ್ತದ. ಇದು ಕೂಡ ಪಕ್ಷಿಗಳಿಗೆ ತವರು ಮನೆ ಇದ್ದಂಗೆ ಆ ಪಕ್ಷಿಗಳು ಉಳಿತಿರ್ತವೆ. ಈ ಥರ ನಾವು ಕೂಡ ಇದನ್ನು ಕಾಪಾಡ್ಕೋಬೇಕು. ಯಾವುದೇ ಪ್ಲಾಸ್ಟಿಕ್ಕನ್ನು ಒಗೆದು ಹೋಗಬಾರ್ದು. ಅಲ್ಲಿರುವ ಪಕ್ಷಿ, ಮೀನು, ಯಾವರೇ ನೀರಾಗಿನಿದ್ದು ಪ್ರಾಣಿಗಳು ತಿಂದು ಸಾಯ್ತಿರ್ತವೆ. ನಾವು ಎಷ್ಟು ಇದನ್ನು ಕಾಪಾಡ್ತೀವೀಗ ಮುಂದಿನ ಪೀಳಿಗೆ ಇದು ನಮಗೆ ಕಾಪಾಡ್ತಿರ್ತದೆ. ಅಕಸ್ಮಾತ್ ಈ ಊರಿಗೆ ಫ್ಲಡ್ ಬತ್ತಪ್ಪ ಅಂತಂದ್ರು ಇದೇ ಕೆರೆ ಇಲ್ಲಿನ ಜನರಿಗೆ ಕಾಪಾಡ್ತಿರ್ತದೆ. ಎಷ್ಟೇ ನೀರು ಬಂದರೂ ಇದು ಕೆರೆ ಕುಡಿತದ. ಊರ ಒಳಗೆ ನೀರು ಹೋಗಿಸ್ಕೊಡಲ್ಲ ಈ ಕೆರೆಯೇ. ಒಂದೇ ಒಂದು ಲಾಸ್ಟ್ ಚೀಲ ಉಳ್ದದ, ಅದನ್ನೊಂದು ಕಟ್ಕೇಶಂದ್ರೆ ಇನ್ನು ಹೊರಗೆ ಹೋಗ್ಬೇಕು ಕೆರೆ ಬಿಟ್ಟು ನೆಲದ ಮ್ಯಾಗ. ಅಲ್ಲಿದಿಂದ ಬೋಟ್ ತೊಳಗಿಳಿಸಿದ್ದೇವೆ. ಇವಾಗ ಬೋಟ್ನ ಇಲ್ಲೇ ಸ್ಟಾಪ್ ಮಾಡಿ ನಡ್ಕೋತ ಹೋಗ್ಬೇಕು. ದಾರಿ ನೋಡ್ರಿ ಯಾವ ರೀತಿ ಮಾಡ್ಯಾರ. ಬರೀ ಬಂಬೂ ಕಟ್ಟಿಗೆ ಮತ್ತು ದಾರದಿಂದ ಇಲ್ಲಿ ದಾರಿ ನಿರ್ಮಾಣ ಆಗ್ಯದ ಕೆರೆ ಒಳಗೆ. ಸಂಜೆಗೆ ಬಂದು ಕೇಸಂದ್ರೆ ಇದೇ ಬೋಟ್ ತೊಗೊಂಡು ಕೇಸಂದ್ರೆ ಹ್ಯಾಂಗೆ ಬಂದೇವೀಗ ಹಾಗೆ ಹೊಳ್ಳಿ ರಿಟರ್ನ್ ಖಾಲಿ ಚೀಲ ಒಯ್ದು ಅಲ್ಲಿ ಮತ್ತೆ ದಡಕ್ಕೆ ಇಡಬೇಕು. ಅದು ಸಂಜೆಗೆ ನಡೀತದೆ ಕೆಲಸ. ನಿನ್ನೆ ಸಂಜೆಗೆ ನೋಡಿದ್ರಾಗ ಅದೇ ರೀತಿ. ಇದು ಪೂರ್ತಿ ಕೆರೆನೇ. ನೀರು ಕಡಿಮೆ ಇದ್ದ ಸಂಬಂಧ ಈ ರೋಡ್ಗಳು ಕಾಣಕತ್ತವ. ಇವಾಗೇನು ನೋಡಕತ್ತೇವೆ ನನ್ನ ಹಿಂದ್ಗಡೆ ಇದ್ದಿದ್ದು ಅದು ಕೆರೆಯ ಕಾಲುವೆ. ಅಲ್ಲಿ ಕೂಡ ಸ್ವಲ್ಪ ಮೀನುಗಳು ಇದ್ದಿರ್ತಾವ ನೀರಾಗ. ಆ ಮೀನುಗಳು ಯಾರದೇ ಇರಲ್ಲವು. ಯಾರು ಬೇಕಾದ್ರೂ ಹೋಗಿಸಿದ್ರೆ ಮೀನ ಹಿಡಿಬೋದು. ಈ ಕೆರೆ ನೀರು ಬಿಡ್ಬೇಕಪ್ಪ ಅಂತಂದ್ರೆ ಈ ಕಾಲುವೆ ಮುಖಾಂತರನೇ ಇಲ್ಲಿ ನೀರು ತಗೊಂಡು ಈ ನೀರನ್ನು ಕೆರೆಗೆ ಬಿಡ್ತಿರ್ತಾರೆ. ಕೊಲ್ಲೇರು ಲೇಕ್ದಾಗ ರೋಡ್ ಅದಾವ, ಚಲೋ ಮನೆಗಳು ಕಟ್ಟ್ಯಾರ. ಇವಾಗ ಅದೇ ರೋಡ್ ಮುಖಾಂತರ ನಾನು ಗುಂಡು ವಿಲಂಕದಿಂದ ಇನ್ನೊಂದು ಊರಿಗೆ ಹೊಂಟೀನಿ. 15 ಕಿಲೋಮೀಟ್ರ್ ಆಗ್ತದ. ಇದು ಹೇಳಿನೀಗ ನಿಮ್ಗೆ ಅರ್ಧ ಬೆಂಗಳೂರೇ ಮುಣುಗ್ತದ, ಅಷ್ಟು ದೊಡ್ಡ ಕೆರೆ ಅದ. ಆ ಕೆರೆ ಒಳಗಂತೂ ಈ ರೀತಿ ಊರ ರೋಡ್ ಇರೋದು ನಾರ್ಮಲ್. ಬಟ್ ಮಳೆಗಾಲದಾಗ ಈ ರೋಡೆಲ್ಲ ಮುಸ್ತಿರ್ತಾವ. ಇವಾಗ ನಾವೊಂದು ಊರಿಗೆ ಹೊಂಟೀನೀಗ. ಆ ಊರ ಈ ಪೂರ್ತಿ ಲೇಕ್ದೊಳಗೆ ಫೇಮಸ್. ಅಲ್ಲೊಂದು ಫೆಸ್ಟಿವಲ್ ನಡಿಲಕ್ಕತ್ತದ ಇವತ್ತು. ಅದನ್ನೇ ನಾನು ನಿಮಗೆ ತೋರಿಸ್ಬೇಕಂತಂದು ಕರ್ಕೊಂಡು ಹೊಂಟೀನಿ. ಊರಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಲಿಫ್ಟ್ ತೊಗೊಂಡು ಹೋಗಬೇಕು. ಬಸ್ ಅಂತೂ ಇಲ್ಲ, ಬಾಡಿಗೆ ಮಾಡ್ಕೊಂಡು ಹೋಗೋಷ್ಟು ರೊಕ್ಕನೂ ಇಲ್ಲ. ಬೈಕ್ದಿಂದ ಲಿಫ್ಟ್ ತೊಗೊಂಡೆ, ಟಾಟಾ ಎಸಿದಿಂದ ಲಿಫ್ಟ್ ತೊಗೊಂಡೆ. ಇವಾಗ ಇನ್ನೊಂದು 6 ಕಿಲೋಮೀಟ್ರ್ ನಡ್ಕೋತ ಹೋಗ್ತೀನೋ, ಲಿಫ್ಟ್ ಕೊಡ್ತಾರೆ, ಅದನ್ನು ನೋಡೋಮ್ರತ್ತ. ಇಲ್ಲಿದಿಂದ ರೋಡೇ ಇಲ್ಲ, ಮಣ್ಣಿನ ರೋಡೇ ಅದ. 6 ಕಿಲೋಮೀಟ್ರ್ ಅದು ಕೆರೆ ಒಳಗೆ ಹೈಸ್ಕೋಬೇಕು. 20 ವರ್ಷದಿಂದ ಇದು ಪೂರ್ತಿ ಜಾಗದಾಗ ನೀರು ತುಂಬಿತ್ತು. ಕಾಲ ಕಳೆದಂಗೆ ಮನುಷ್ಯ ತನ್ನ ಆಸೆಗಾಗಿ ಈ ಪ್ರಕೃತಿಯನ್ನು ಯೂಸ್ ಮಾಡ್ಕೊಂಡು ಕೇಸಿಂದ್ರೆ ಇವಾಗ ನೀರು ಇಲ್ಲಾರ್ದಂಗೆ ಮಾಡ್ದ. ಮನುಷ್ಯ ಬದುಕಬೇಕಪ್ಪ ಅಂತಂದ್ರೆ ಏನರೇ ಒಂದು ಹಾಳು ಮಾಡೇ ಬದುಕ್ತಾನವ. ಆ್ಯಕ್ಚುಲಿ ಜಾತ್ರೆ ನಾಳೆಗದ. ಇವಾಗ ಮಧ್ಯಾಹ್ನ ಯಾರೂ ಬಂದಿಲ್ಲ. ಇಲ್ಲಿ ಬರೀ ಚಿರ್ಕಿಗಣ ಆಟ ಸಾಮಾನುಗಳು ಅದಾವ. ನಾವು ಗುಡಿ ಕಡೆ ಹೋಗಿ ದರ್ಶನ ತೊಗೊಳಮ್ರತ್ತ. ಪೆದ್ದಂಟಲ್ಲಮ್ಮನ ಗುಡಿ ಇದು. ಊರಿನ ಸುತ್ತಮುತ್ತ ಇದ್ದಿದ್ದು ಯಾವ್ಯಾವ ಊರು ಅದಾವ ಎಲ್ಲ ಊರುಗಳು ಈ ಜಾತ್ರೆಗೆ ಬರ್ತಿರ್ತಾರೆ. ಅವ್ರ ಊರದಿಂದ ಕಳಸ ಹೊತ್ಕೊಂಡು ನಡ್ಕೋತ ಬರ್ತಿರ್ತಾರೆ ಕೆರೆ ಒಳಗೆ ಹೈಸ್ಕೇಸಿಂದ್ರ. ನಿನ್ನೆ ಗುರುವೆ ಆ ಗುಡಿವಿಲಂಕ ಹಳ್ಳಿದವ್ರು ಎಲ್ಲರೂ ಹೇಳಿದ್ರು ನನಗೆ, ಇಲ್ಲೇ ಮಗ್ಗಲಕ್ಕೆ ಒಂದು ಗುಡಿ ಅದ, ಅಲ್ಲಿ ಹೋಗಿ ಆಶೀರ್ವಾದ ತೊಗೊಂಬ, ನಿನಗೂ ಒಳ್ಳೇದಾಗ್ತದ. ಭಾಳ ಪವರ್ಫುಲ್ ದೇವತೆ ಅದು. ನಮ್ಮ ಇಡೀ ಊರಿನವರೆಲ್ಲ ಆ ದೇವಿಗೆ ಪೂಜಿಸ್ತಾರೆ. ಅದು ಇಲ್ಲಿರುವ ಎಲ್ಲ ಊರುಗಳಿಗೆ ಗ್ರಾಮ ದೇವತೆ. ಪಾಪ ಅವ್ರು ಅಷ್ಟು ಪ್ರೀತಿಯಿಂದ ಹೇಳ್ಯಾರ ಆಶೀರ್ವಾದ ತೊಗೊಂಡು ನಿನಗೂ ಒಳ್ಳೇದಾಗ್ತಂದು. ನಾನು ತೊಗೊಳಕ್ಕೆ ಬಂದೆ ಆಶೀರ್ವಾದ. ನೀವು ಈ ತಾಯಿಯ ಆಶೀರ್ವಾದ ತಗೋರಿ. ಈ ಗುಡಿ ಕೂಡ ಕೆಲ್ಲೂರು ಕೆರೆ ಸೆಂಟ್ರದಾಗೆ ಅದ. ಎಷ್ಟೇ ನೀರು ಬಂದರೂ ಈ ಗುಡಿ ಮುಳುಗೇ ಇಲ್ಲ. ಇಲ್ಲಿರುವ ಮೀನುಗಾರರು ಮೀನ ಹಿಡಿಯೋಕೆ ಹೋಗ್ಬೇಕಪ್ಪ ಅಂತಂದ್ರೆ ಫಸ್ಟಿಗೆ ದೇವಿ ಆಶೀರ್ವಾದ ತಗೊಂಡು
ಮೀನ ಹಿಡಿತಾರ. ಅಮ್ಮನ ದರ್ಶನ ಪಡ್ಕೊಂಡು ಗುಡಿವಿಲಂಕ ಊರಿಗೆ ಬಂದೆ. ನಿನ್ನೆ ನಾ ಬ್ಯಾಗ್ ಇಟ್ಟಿದ್ದೆ ಹೋಟೆಲ್, ಅದೇ ಹೋಟೆಲ್ದಾಗೆ ಬ್ಯಾಗ್ ಇಟ್ಟು ಹೋಗಿದ್ದೆ ಬೆಳಿಗ್ಗೆ. ಇವಾಗ ನನಗೋಸ್ಕರ ಅವ್ರ ಮನೆಯಿಂದ ಟೀ ಮಾಡ್ಕೊಂಬಂದಾರ. ಗುಡ್ ನೈಟ್. ನಿನ್ನೆ ರಾತ್ರಿ ನಾ ಏನು ಹೋಟೆಲ್ದಾಗಿದ್ದೆ, ಈಗ ಅವರು ಊಟ ಮಾಡಿಸ್ಕೇಸಂದ್ರೆ ಅವ್ರದ್ದೊಂದು ರೂಮ್ ಅದ, ಆ ರೂಮಿಗೆ ಕರೆಸಿ ನನಗೆ ಮಲಗಿಸಿದ್ರು. ಆ ರೂಮ್ದೊಳಗೆ ಇನ್ನೊಬ್ಬ ನಮ್ಮ ಕರ್ನಾಟಕದೊಬ್ಬ ಅಣ್ಣ ಇರ್ತಾನೆ. ಆ ಅಣ್ಣ ಅವ್ರ ಹೋಟೆಲ್ದಾಗೆ ವರ್ಕ್ ಮಾಡ್ತಿರ್ತಾನೆ. ಹೋಟೆಲ್ದವ್ರದ್ದು ಬೇಕ್ರಿ ಕೂಡ ಅದ. ಇವಾಗ ಬೆಳಿಗ್ಗೆ ಎದ್ದು ಆ ಅಣ್ಣನ ಜೊತೆ ಎದಕ್ಕೇಸಂದ್ರೆ ಬೇಕ್ರಿ ಕಡೆ ಬಂದೀನಿ. ಇಲ್ಲಿ ಏನೇನು ರೆಡಿ ಆಗ್ತಾವಪ್ಪ ಅಂತಂದ್ರೆ ಈ ಊರಾಗ ಜಾಸ್ತಿ ಸೇಲ್ ಆಗೋದಂದ್ರೆ ಎಗ್ ಪಪ್ಸ, ವೆಜ್ ಪಪ್ಸ, ಚಿಕನ್ ಪಪ್ಸ. ಅದನ್ನು ಅಣ್ಣ ಇವಾಗ ರೆಡಿ ಮಾಡ್ಲಾಕತ್ತಾನ. ಇವತ್ತು ಎಷ್ಟು ಪಪ್ಸ್ ರೆಡಿ ಆಗ್ತಾವಣ್ಣ? ಎಗ್ ಒಂದು 40, ವೆಜ್ ಒಂದು 20, ಚಿಕನ್ ಒಂದು 16. ಎಷ್ಟು ಕೆ ಜಿ ಅಣ್ಣ ಇದು? 2 kg ಅಣ್ಣ. ನಾವು ನೀವು ಬೇಕ್ರಿ ಒಳಗೆ ಪಪ್ಸ್ ತಿಂದಿರ್ತೀವಿ, ಬಟ್ ಯಾವ ರೀತಿ ರೆಡಿ ಆಗ್ತದಪ್ಪ ಅನ್ನೋದು ನಮ್ಗೆ ಗೊತ್ತಿಲ್ಲ. ಇವತ್ತು ನಾವು ತಿಳ್ಕೊಳ್ಳಂಬರ್ರಿ. ಪಪ್ಸ್ ರೆಡಿ ಆಗ್ಬೇಕಪ್ಪ ಅಂತಂದ್ರೆ ಮೈದಾ ಹಿಟ್ಟು ಬೇಕು, ಸಕ್ಕರೆ ಬೇಕು, ದಾಡೆ ಬೇಕು. ಇವ್ರನ್ನೆಲ್ಲ ತೂಕದ ಪ್ರಕಾರ ಹಾಕಿಸಿಂದ್ರೆ ಇಟ್ಟಿರ್ತಾರ. ಇದನ್ನು ತಗೊಂಡು ಮಿಕ್ಸ್ ಮಾಡೋದು. ಬೆಳಿಗ್ಗೆ ಎದ್ದುಗಳು ಏನು ಬೇಕಣ್ಣ? ಟೀ ಬೇಕು. ಟೀ ಕುಡಿಲಕತ್ತೀವಿ ಇವಾಗ. ಫುಲ್ ಎಲ್ಲ ಮಿಕ್ಸ್ ಆಗುತ್ತೆ. ಮೈದಾ ಹಿಟ್ಟೆಲ್ಲ, ಮೈದಾ, ದಾಲ್ಡ, ಉಪ್ಪು ಎಲ್ಲ ಹಾಕಿದೀವಲ್ಲ, ಎಲ್ಲ ಮಿಕ್ಸ್ ಆಗ್ಬಿಡುತ್ತೆ. ಉಪ್ಪು ಹಾಕಿದ್ದೇವಾ? ಉಪ್ಪು ಸ್ವಲ್ಪ ಉಪ್ಪು ಹಾಕಿದ್ದೇವೆ. ಸ್ವಲ್ಪ ಉಪ್ಪು ಆಗಿದೆ. 50 ಗ್ರಾಮ್ ಉಪ್ಪು. 2 kg ಹಿಟ್ಟಿಗೆ 1 kg ದಾಡ. 1 kg 900. ಈ ಥರ ದಾಲ್ಡ ಎಲ್ಲ ಫುಲ್ ಒಂದು ಲೆವೆಲಿಗೆ ಇದು ಮಾಡ್ಕೋಬೇಕು. ಬೆಳಗಿನ ನಾಷ್ಟ ಇಡ್ಲಿ. ಅಣ್ಣ ಏನೋ ಲೇಟಾಗಿ ತಿಂತಾನ. ಇವೆಲ್ಲ ಪಪ್ಸ್ ರೆಡಿ ಆಗಿಂದ ನಮಗೆ ಜಲ್ದಿನೇ ತಂದು ಕೊಟ್ರೆ ಮಾಡಪ್ಪ ಅಂತಂದು ಮಾಡೇ ಬಿಡಮ್ರಿ. ಇದು ಚಿಕನಿಗೆ, ಇದು ಎಗ್ಗು, ವೆಜ್ಜಿಗೆ. ಇವರೆಲ್ಲ ಮಿಕ್ಸ್ ಮಾಡಿ ತೀಡಿ ಕರೆಕ್ಟಾಗಿ ಒಂದು ಲೆವೆಲ್ ಮಾಡ್ಕೊಂಡಿರ್ತಾರೆ. ಆ ಲೆವೆಲ್ದೊಳಗೆ ಕಟ್ ಮಾಡ್ತಿರ್ತಾರೆ. ನಮಗೆ ಯಾವ ಸೈಜ್ ಬೇಕು ಅಷ್ಟು ಸೈಜನ್ನು ಕಟ್ ಮಾಡಿ ಆಮೇಲೆ ಈ ಒಂದು ಚಿಕನ್, ಎಗ್ ಮತ್ತು ಬಟಾಟೆ ಪಲ್ಯನ ತುಂಬ್ತಿರ್ತಾರೆ. ನಿನ್ನೆ ಸಾಯಂಕಾಲ ಹೋಗಿದ್ದಾಗ ಊರಿಗೆ, ಅದೇ ಊರಿಗೆ ಈ ಕಳಸ ಮತ್ತು ಬೇಂಡ ಬಾಜು ತೊಗೊಂಡು ಹೊಂಟಾರ. ಅದು ನಡ್ಕೋತೆ. ಪಪ್ಸ್ ಈಗ ಒಲೆ ಒಳಗೆ ಬಿಡ್ತೀನಿ. ಕರೆಕ್ಟಾಗಿ ಒಂದು 40 ನಿಮಿಷ ಒಲೆ ಒಳಗೆ ಬೇಯಬೇಕು. ನಮ್ಮ ಟೆಂಪ್ರೇಚರ್ ನಮಗೆ ಎಷ್ಟು ಬೇಕು ಅಷ್ಟು ಇಟ್ಕೋಬೇಕು ಇಲ್ಲಿ. ಇಲ್ಲ ಅಂದರೆ ಸೀದಾ ಹೋಗ್ಬಿಡ್ತವೆ. ತಳಗಡೆ ಮೇಲ್ಗಡೆ ನಮಗೆ ಎಷ್ಟು ಬೇಕು ಟೆಂಪ್ರೇಚರು ಅಷ್ಟು ಇಟ್ಕೋಬೇಕು. ಎರಡೂ ಕಡೆದಿಂದ ಅಣ್ಣ ಇದು ಕುದ್ದದು. ಮೇಲ್ಗಡೆನೂ ಇದ್ದಿರ್ತದ ಬೆಂಕಿ, ತಳಗಡೆನೂ ಇದ್ದಿರ್ತದ. ತಳಗಡೆನೂ ಇರುತ್ತೆ, ಮೇಲ್ಗಡೆನೂ ಇರುತ್ತೆ. ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೋಬೇಕು. ಎಲ್ಲ ಪಪ್ಸ್ ರೆಡಿ ಮಾಡಿಕೊಂಡು ಅಂಗಡಿಗೆ ಒಯ್ಲಕತ್ತೀವಿ ಇವಾಗ. ಬೆಳಿಗ್ಗೆ ಎದ್ದು ನಾಷ್ಟ ಕೊಟ್ಟರು. ನಾವು ಸ್ವಲ್ಪ ಬೇಕ್ರಿ ಒಳಗೆ ಕೆಲಸ ಮಾಡಿದೇವಿ. ಹಾಗೆ ಮಧ್ಯಾಹ್ನ ಊಟ ಮಾಡ್ಕೇಸಿಂದ್ರೆ ಸಂಜೆಗೆ ಮಲ್ಕೊಂಡರು ಸೀದಾ 7 ಗಂಟೆಗೆ ಎದ್ದೀವಿ. ಇದೇ ನೋಡ್ರಿ ನಾ ಇರುವ ಚಿಕ್ಕ ಅರಮನೆ. ಒಂದು 4 ಜನ ಸೇರಿಕೇಸಿಂದ್ರೆ ರಾತ್ರಿ 10 ಆಗಿದೆ ಇವಾಗ. ನಿನ್ನೆ ಹೋಗಿದ್ದೇವೆ ಇವಾಗ ಜಾತ್ರೆ ಕಡೆ. ಅದೇ ಜಾತ್ರೆಗೆ ಇವತ್ತು ಹೊಂಟಿವಿ. ನಿನ್ನೆ ಮಂದಿ ಇದ್ದಿದ್ದಿಲ್ಲ, ಬಟ್ ಇವತ್ತು ರಾತ್ರಿ ಮಂದಿ ಅದಾರತ್ತ. ರಾತ್ರಿ 10:30 ಆದರೂ ನಾ ಮಂದಿ ಬಾಳೆ ಆದಿಲ್ಲಿ. ನೇಗ ರೋಡ್ ಮ್ಯಾಗ ಅವು ವೇಷಗಳನ್ನು ಹಾಕ್ಕೊಂಡು ಹೊಂಟಿದ್ರು. ನೋಡ್ರಿ ಯಾವ ರೀತಿ ಇದ್ರು. ಪೂರ್ತಿ ಆಂಧ್ರ ಪ್ರದೇಶದೊಳಗೆ ನಡೆಯುವ ಜಾತ್ರೆ ಫಿಲಿಮ್ ಬರ್ಲಕ್ಕತ್ತದ. ಪೂರ್ತಿ ಜನಗಳದೇನು ತುಂಬದ. ಈ ಜಾಗದಾಗ ಫಂಕ್ಷನ್ ಎಲ್ಲ ನಡಿಲಕತ್ತಾವ. ಜನರು ಹಂಗೆ ದರ್ಶನ ತೊಗೊಳಕತ್ತಾರ, ಚಿರ್ಕಿ ಕಾಣದವು ಆಡಕತ್ತಾರ. ಆಗಳೇ ನಾವೇನು ದಾರಿ ಮ್ಯಾಗ ನೋಡಿದೆವು ವೇಷ ಹಾಕೊಂಡು ಬರೋರು, ಅವರು ಇಲ್ಲಿ ಬಂದ್ ಕೇಸಿಂದ್ರೆ ಅವರು ಆಟ ಆಡ್ತಾರೆ. ಅವ್ರು ಬರೀಬೇಕಂದ್ರೆ ಸ್ವಲ್ಪ ಲೇಟ್ ಆಗ್ತದ. ನೋಡಮ್ರಿ ಬಂದ್ರೆ ಅದಿಟ್ಟು ನೋಡಮ್ರತ್ತ ಜಲ್ದಿ.
ವೇಷ ಹಾಕೊಂಡವರು ಗುಡಿ ಮುಂದೆ ಬಂದಾರ. ಇವಾಗ ಗುಡಿ ಮುಂದೆ ಬಂದ್ ಕೇಸಿದ್ರ ಡ್ಯಾನ್ಸ್ ಮಾಡ್ತಾರೆ. ಆ ಡ್ಯಾನ್ಸ್ ನೋಡ್ರಿ ಯಾವ ರೀತಿ ಇದ್ದಿರ್ತದ. ಸ್ಟಾರ್ಟಿಂಗ ಇದೇ ಊರಿಗೆ ಈ ರೋಡ್ ಮೇಲೆ ಬರುವಾಗ ಎಲ್ಲಿರೋದು ಏನು ಮಾಡೋದು ಅನ್ನೋ ಚಿಂತೆ ಇತ್ತು. ಯಾರೋ ಶಿಕ್ಷಕರು ಯಾರೋ ಮನೆಗೆ ಕರ್ಕೊಂಡು ಹೋದ್ರು. 2-3 ದಿನ ಅಲ್ಲಿದ್ದೆ. ಒಂದಿನ ಇದೇ ಬಸ್ ಸ್ಟಾಪ್ದಾಗ ನೈಟ್ ಕ್ಯಾಂಪ್ ಮಾಡಿದೆ. ಈಗ ಈ ಊರಿಗೆ ಬಾಯಿ ಹೇಳಿ ಈ ಊರದಲ್ಲಿರುವ ಅದ್ಭುತವಾದ ಹೃದಯಗಳಿಗೆ ಬಾಯಿ ಹೇಳಿಕೆ ಚಂದ್ರ ನೆಕ್ಸ್ಟ್ ಪ್ಲೇಸ್ಗೆ ಹೊಂಟೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಪ್ಪ ಲೈಕ್ ಮಾಡಿ, ಶೇರ್ ಮಾಡಿ, ನಿಮಗೆ ಅನಿಸ್ತಾ ಕಮೆಂಟ್ ಸಿಗೋದು ಕಮೆಂಟ್ ಹಾಕ್ರಿ. ಮತ್ತು ಮುಂದಿನ ನೋಡೋದಾಗ ನಮ್ಮ ಭಾರತ್ ಯಾತ್ರಾ ಸೀರೀಸ್ ವಿಡಿಯೋಗಳನ್ನು ನೋಡೋದು ಮರಿಬೇಡ್ರಿ. ಇದ್ರ ಹಿಂದಿನ ವಿಡಿಯೋ ಕೂಡ ಹೋಗಿ ಚಂದ್ರ ನೋಡ್ರಿ. ಈಗ ಮುಂದೆ ಇನ್ನೊಂದು ಬೇರೆ ಪ್ಲೇಸಿಗೆ ಹೊಂಟೀನಿ. ಭಾಳ ಅನಾಹುತದ ಸಿಗ. ಮತ್ತು ಮುಂದೆ ನೋಡಿದಾಗ ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ.